ಈಗ ಇಲ್ಲಿನ ಪೋಷಕ ವರ್ಗದವರೆಲ್ಲರೂ ಬಹಳ ಕಾತರತೆಯಿಂದ ಕಾಯುತ್ತಿರುವಂತಹ ಸಂದರ್ಭ ಬಂದಿದೆ. ಅದೇ ಕಲಾ ದೀಪ್ತಿ ಪ್ರದರ್ಶಕ ಕೇಂದ್ರದ ಪುಟಾಣಿ ಕಲಾಕುಸುಮಗಳಿಂದ ನೃತ್ಯ ಪ್ರಸ್ತುತಿ. ಅದರ ಮುಂಚೆ ಕಲಾ ದೀಪ್ತಿ ಸಂಸ್ಥೆಯ ಬಗ್ಗೆ ಒಂದು ಕಿರುಪರಿಚಯ ನಿಮ್ಮೆಲ್ಲರಿಗಾಗಿ. ನೃತ್ಯ ಮತ್ತು ಸಂಗೀತದ ಮೂಲಕ ಭಾರತೀಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಉದಾತ್ತ ಉದ್ದೇಶದೊಂದಿಗೆ 2016ರಲ್ಲಿ ಮೈಸೂರಿನಲ್ಲಿ ಕಲಾದೀಪ್ತಿ ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ ಅಸ್ತಿತ್ವಕ್ಕೆ ಬಂದಿತು. ಮೈಸೂರಿನಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ 2 ಭವ್ಯ ವಾರ್ಷಿಕೋತ್ಸವಗಳನ್ನು ಸಂಪೂರ್ಣಗೊಳಿಸಿ ಈ ಸಂಸ್ಥೆಯು ಕಲಾ ಪ್ರೇಮಿಗಳ ಒತ್ತಾಸೆಯ ಮೇರೆಗೆ 2023ರಲ್ಲಿ ಬೆಂಗಳೂರಿಗೆ ತನ್ನ ಕೇಂದ್ರವನ್ನು ಸ್ಥಳಾಂತರಿಸಿತು. ಪ್ರಸ್ತುತ ಬೆಂಗಳೂರಿನಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತಿರುವಂತಹ ಕಲಾ ದೀಪ್ತಿಯಲ್ಲಿ ಇಂದು ಸುಮಾರು 75ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೃತ್ಯ ಕಲಿಕೆಯಲ್ಲಿ ತೊಡಗಿದ್ದಾರೆ. ಕೇವಲ ನೃತ್ಯಕ್ಕೆ ಸೀಮಿತವಾಗಿರದೆ ಸಂಸ್ಥೆಯು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು 2025ರಿಂದ ಶಾಸ್ತ್ರೀಯ ಸಂಗೀತ ತರಗತಿಗಳನ್ನು ಸಹ ಆರಂಭಿಸಿದೆ. ಈ ಮೂಲಕ ಕಲೆಯ ಸಮಗ್ರ ಕಲಿಕೆಗೆ ಈ ಸಂಸ್ಥೆಯು ಟೊಂಕ ಕಟ್ಟಿ ನಿಂತಿದೆ. ಮಕ್ಕಳಿಗೆ ಕೇವಲ ತರಗತಿಗಳಷ್ಟೇ ಅಲ್ಲದೆ ಸಂಸ್ಥೆಯ ಒಳಗೆ ಮತ್ತು ಹೊರಗಿನ ವಿವಿಧ ವೇದಿಕೆಗಳಲ್ಲಿ ನೃತ್ಯ ಹಾಗೂ ಸಂಗೀತ ಪ್ರದರ್ಶನ ನೀಡಲು ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುತ್ತಾ ಬರುತ್ತಿದೆ. ಕಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕೆಂಬ ಪ್ರಾಮಾಣಿಕ ಹಂಬಲ ಮತ್ತು ದೂರದೃಷ್ಟಿ ಇರುವ ಮಕ್ಕಳಿಗೆ ಕಲಾ ದೀಪ್ತಿ ಒಂದು ಭರವಸೆಯ ತಾಣವಾಗಲಿದೆ. ಕಲೆಯನ್ನು ಕೇವಲ ಹವ್ಯಾಸಕ್ಕಾಗಿ ಮಾಡದೆ ಅದರಲ್ಲಿ ಸಾರ್ಥಕತೆಯನ್ನು ಕಾಣಬಯಸುವ ಆಸಕ್ತ ಕಲಾಕಾಂಕ್ಷಿಗಳಿಗೆ ಕಲಾದೀಪ್ತಿ ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ ಸದಾ ಸ್ವಾಗತ ಕೋರುತ್ತದೆ. ಇಂತಹ ಉತ್ಕೃಷ್ಟ ಸಂಸ್ಥೆಯ ವಿದ್ಯಾರ್ಥಿಗಳ ಮೊದಲ ನೃತ್ಯ ಪ್ರಸ್ತುತಿ ಒಂದು ಪುಷ್ಪಾಂಜಲಿ. ಪದವೇ ಹೇಳುವಂತೆ 2 ಪದಗಳ ಸಂಬಂಧದಿಂದ ಕೂಡಿರುವಂಥದ್ದು ಪುಷ್ಪ ಹಾಗೂ ಅಂಜಲಿ. ಎಂದರೆ ಪ್ರಾರ್ಥನಾ ರೂಪದಲ್ಲಿ ಪುಷ್ಪ ಅಥವಾ ಕುಸುಮಗಳನ್ನು ರಂಗಕ್ಕೆ ಅರ್ಪಿಸಿ ರಂಗಾದಿದೇವತೆಯಾದಂತಹ ಶಾರದೆಗೂ ನಾಟ್ಯಾದಿದೇವತೆಯಾದ ನಟರಾಜನಿಗೂ ರಂಗದ ಮೇಲೆ ಇರುವಂತಹ ಗುರುಗಳಿಗೂ ಸಂಗೀತದ ಹಿಮ್ಮೇಳದ ಎಲ್ಲ ಸದಸ್ಯರಿಗೂ ಕಲಾವಿದರಾದ ಕಲಾ ರಸಿಕರಾದ ನಿಮ್ಮೆಲ್ಲರಿಗೂ ಸಹ ತಮ್ಮ ಪ್ರಣಾಮಗಳನ್ನು ನೀಡುತ್ತಾ ಈ ರಂಗಕ್ಕೆ ಅಷ್ಟ ದಿಗ್ಬಂಧನವನ್ನು ಮಾಡಿ ಅಷ್ಟ ದಿಕ್ಪಾಲಕರುಗಳಿಗೆ ನಮಿಸಿ ಯಾವ ದಿಕ್ಕಿನಿಂದಲೂ ಯಾವ ರೀತಿಯಿಂದಲೂ ಅಡೆತಡೆ ಆಗಬಾರದೆಂದು ನಮಿಸುತ್ತಾ ಈ ಕಾರ್ಯಕ್ರಮವನ್ನು ಆರಂಭಗೊಳಿಸುವಂತಹ ಪ್ರಾರ್ಥನಾ ರೂಪದ ನೃತ್ಯವೇ ಪುಷ್ಪಾಂಜಲಿ. ಇಲ್ಲಿ 3 ತಂಡಗಳು ಈ ಪುಷ್ಪಾಂಜಲಿಯನ್ನು ಒಬ್ಬರಾದ ನಂತರ ಒಬ್ಬರು ಪ್ರಸ್ತುತಪಡಿಸಲಿದ್ದಾರೆ. ಅದರ ಜೊತೆ ವಿಘ್ನ ನಿವಾರಕನಾದ ಗಣಪತಿಯ ಮೇಲೆ, ತ್ರಿಕಾಲ ಜ್ಞಾನಿಗಳಾದ ಗುರುಗಳ ಮೇಲೆ, ಶೃಂಗೇರಿಯ ಪುರವಾಸಿನಿಯಾದ ಶಾರದೆಯ ಮೇಲೆ ಹಾಗೂ ನಾಟ್ಯಾದಿದೇವತೆಯಾದ ನಟರಾಜನ ಮೇಲೆ ಇರುವಂತಹ ಶ್ಲೋಕಗಳನ್ನು ಪೋಣಿಸಲಾಗಿದೆ. ರಾಗಮಾಲಿಕೆ ಹಾಗೂ ಆದಿತಾಳದಲ್ಲಿ ನಿಮ್ಮ ಮುಂದೆ ಪುಷ್ಪಾಂಜಲಿ. ಇದನ್ನು ಮಾಡುತ್ತಿರುವಂತಹ ಕಲಾ ಕುಸುಮಗಳು ಕುಮಾರಿಯರಾದ ರಾಘವಿ, ಸಿರಿ ಶ್ರೀಹರ್ಷನ್, ಗಣಿಕಾ, ಪ್ರಕೃತಿ, ತನುಶ್ರೀ, ಶ್ರಾವ್ಯ, ಸಾನ್ವಿ ರಾಯ್ಕರ್, ಪ್ರಕೃತಿ ಎಸ್, ಸಾನ್ವಿ ಪಿ, ಕೃಷ್ಣಾಜಿ, ಮನಸ್ವಿನಿ, ಅನ್ವಿತಾ ಅರುಣ್, ಮನ್ವಿತಾ, ಗಮ್ಯಶ್ರೀ, ರಾಗ ಸಾನ್ವಿ ಪಟ್ನಾಯಕ್, ಇಶಾನಿ ದಶ್, ಅದ್ವಿತಾ ಅರುಣ್, ಸಾನ್ವಿ ಶರ್ಮಾ, ಸ್ವರ ವಿಧಾತ್ರಿ, ಸಂಹಿತಾ, ಅಭಿಜ್ಞಾ ವೈಷ್ಣವಿ, ಅಭಿಜ್ಞಾ, ಧಾತ್ರಿ, ಜಾಹ್ನವಿ ಭಟ್, ಶ್ರಾವ್ಯಾಸಿ ಹಾಗೂ ನಾಗಶ್ರೀ. ನಿಮ್ಮ ಜೋರಾದ ಪ್ರೋತ್ಸಾಹ ಈ ಪುಟ್ಟ ಮಕ್ಕಳಿಗಾಗಿ.
वक्रतुण्डमहाकायं कोटिसूर्य समप्रभा निर्विघ्नं कुरु मे देव सर्वकार्येषु सर्वदा वक्रतुण्ड महाकाय कोटिसूर्य समप्रभ निर्विघ्नं कुरु मे देव सर्वकार्येषु सर्वदा सर्वकार्येषु सर्वदा Ni
सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। निद निद पद निसा गप निद निद पद निसा निस गस निद निद पग द पग स गप निद निद पद निसा निस गस निद निद पग द पग स गप निद निद पद निसा निस गस निद निद पग द पग स गप निद निद पद निस स स स निस गस निद निद पग द पग स गप निद निद पद निसा निस गस निद निद पग द पग स ताम ताम तकजम तकिट तक ताम ताम तकजम तक तजम तकदिमि तदिंगिण तोम तजम तकजम तकिट तक तजम तकजम तक तजम तकदिमि जनु तक ताम ताम तकजम तकिट तक दीम दीम तकजम तक तजम तकदिमि जनु तक ताम ताम तकजम तकिट तक दीम दीम तकजम तकत दींगिण तोम तदींगिण तोम तदींगिण तोम ताम ताम तकजम तकिट तक दीम दीम तकजम तकत जम तकिट तदींगिण तोम तदींगिण तोम तकजम तकिट तक दीम दीम तकजम तकत दींगिण तोम तदींगिण तोम तदींगिण तोम निद निद पद निसा गुरुर्ब्रह्मा गुरुर्विष्णुः गुरुर्साक्षात् महेश्वरः तस्मै श्री गुरवे नमः तस्मै श्री गुरवे नमः गुरुर्ब्रह्मा गुरुर्विष्णुः गुरुर्देवो महेश्वरः गुरुर्साक्षात् परब्रह्मा तस्मै श्री गुरवे नमः तस्मै श्री गुरवे नमः तस्मै श्री गुरवे नमः गुरवे नमः
तथास्तु भगवन् विश्वेश्वराय महादेवाय त्रयंबकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युं